ಈ ದಿನ ಈ ವಾರದ ಥೀಮ್ ಏನಿತ್ತು ಅಂತಂದರೆ 4 ಪಾಯಿಂಟನ್ನು ನಾನು ನಿನ್ನೆ ಹೇಳಿದ್ದೆ. ಒಂದು ಗ್ರಂಥಾಲಯ, ಒಂದು ಶಾಲೆ, ಒಂದು ಶಾಲಾ ಶಿಕ್ಷಕರ ಬಗ್ಗೆ ಮತ್ತು ಗ್ರಂಥಾಲಯದ ಪುಸ್ತಕಗಳ ಪರಿಚಯ, ಶಾಲಾ ಆಸ್ತಿ. ಇವತ್ತು ಮಾತನಾಡ್ತಕ್ಕಂಥ ವಿಷಯ ಏನು ಅಂತಂದರೆ, ಮಕ್ಕಳೇ ಆರಾಮ್ಸೆ ಈ ಕಡೆ ನೋಡ್ಬೇಕು, ನನ್ನ ಕಡೆ ಗಮನ ಕೊಡ್ಬೇಕು ಏನು ಹೇಳ್ತಾರೆ ಅಂತ. ಈ ದಿನ ನಾವು ಒಂದು ಗ್ರಂಥಾಲಯದ ಒಳಗಡೆ ಹೋದ್ಮೇಲೆ ಅಲ್ಲಿ ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ, ಆ ಗ್ರಂಥಾಲಯದಲ್ಲಿ ಏನೇನು ಸೂಚನೆಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಷಯವನ್ನು ಪರಿಚಯ ಮಾಡ್ಕೊಳ್ಳೋ. ನಿಮ್ಮ ಹೆಸರನ್ನು? ನನ್ನ ಹೆಸರು ದೀಪ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜೋರಾಗಿ ಹೇಳ್ಬೇಕಪ್ಪ. ಗ್ರಂಥಾಲಯದಲ್ಲಿ ನಿಯಮಗಳನ್ನು ಪಾಲಿಸಬೇಕು. ಶಬ್ದ ನಿಶ್ಶಬ್ದವಾಗಿರುವುದು, ಸ್ವಚ್ಛತೆಯನ್ನು ಕಾಪಾಡುವುದು, ಪುಸ್ತಕವನ್ನು ಹರಿಯಬಾರದು, ಗ್ರಂಥಾಲಯದಲ್ಲಿ ಶಿಸ್ತಿನಿಂದ ಕುಳಿತುಕೊಳ್ಳುವುದು, ಮೌನವಾಗಿ ಓದುವುದು, ಪುಸ್ತಕಗಳನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಗ್ರಂಥಾಲಯದ ಪುಸ್ತಕಗಳಲ್ಲಿ ಏನನ್ನು ಬರೆಯಬಾರದು, ಗ್ರಂಥಾಲಯದ ಪುಸ್ತಕಗಳಿಗೆ ಭದ್ರಕವಚ ಹಾಕುವುದು, ಗ್ರಂಥಾಲಯದ ಪುಸ್ತಕಗಳನ್ನು ಜೋಪಾನವಾಗಿ ಹಿಂತಿರುಗಿಸುವುದು, ಗ್ರಂಥಾಲಯದ ಜ್ಞಾನ ಭಂಡಾರದ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಖಂಡಿತ ಮಕ್ಕಳೇ ಒಂದ್ಸರಿ ಕೇಳಿಸ್ಕೊಡ್ರಿ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟು. ಒಂದು ಗ್ರಂಥಾಲಯ ಅಂತಂದರೆ ಆ ಜ್ಞಾನ ಭಂಡಾರದ ಖಜಾನೆ ಅಂತ ಕರಿತೀವಿ ಅದನ್ನು. ಗ್ರಂಥಾಲಯ ಜ್ಞಾನ ಭಂಡಾರದ ಖಜಾನೆ. ನಾವು ಮನೆ ಒಳಗಡೆ ಏನು ಮಾಡ್ತೀವಿ, ಬಂಗಾರವನ್ನು ದುಡ್ಡನ್ನು ಇಟ್ಟು ಭದ್ರಪಡಿಸ್ತೀವಿ ಮನೆಯಲ್ಲಿ, ಅದನ್ನಲ್ಲೇನಪ್ಪ ಒಂದು ಬೀರು. ಅದೇ ರೀತಿ ಜ್ಞಾನವನ್ನು ಶೇಖರಣೆ ಮಾಡಿಕೊಂಡಿರ್ತಕ್ಕಂಥ ಒಂದು ಖಜಾನೆ. ಅಲ್ಲಿ ಏನೇನು ನಿಯಮ ಪಾಲಿಸಬೇಕು, ನಿಶ್ಶಬ್ದವಾಗಿರ್ತಕ್ಕಂಥದ್ದು. ಈಗ ಸುಮಾರು ಒಂದು 15-20 ಜನ ಗ್ರಂಥಾಲಯದಲ್ಲಿ ಓದ್ತಾ ಕೂತ್ಕೊಂಡಿರ್ತಾರೆ. ನಾನು ಹೋಗ್ಬಿಟ್ಟು ಜೋರಾಗೆ ಮಾತನಾಡ್ತಾ ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲ. ನಾನು ಓದ್ಬೇಕಾದ್ರೆ ನಿಶ್ಶಬ್ದವಾಗಿ ಓದಬೇಕಾಗತ್ತೆ, ನಿಶ್ಶಬ್ದವಾಗಿ ವರ್ತನೆ ಮಾಡಬೇಕಾಗತ್ತೆ. ಸ್ವಚ್ಛತೆಯನ್ನು ಕಾಪಾಡುವುದು. ನಾನೇನೋ ತಗೊಂಡೋಗಿ ತಿಂಡಿ ತಿನ್ನೋದು ಅಲ್ಲೇ ಹಾಕ್ಬಿಡೋದು, ಅಲ್ಲ ಹಣ್ಣು ತಿನ್ನೋದು ಅಲ್ಲೇ ಹಾಕ್ಬಿಡೋದು, ಇನ್ನೇನೋ ವಸ್ತುಗಳು ಅಲ್ಲೇ ಹಾಕ್ಬಿಡೋದು, ಇನ್ನೇನೋ ಪೆನ್ಸಿಲ್ ಅಲ್ಲೇ ಹಾಕ್ಬಿಡೋದು. ಅಲ್ಲಿ ಕಸವನ್ನು ಮಾಡಬಾರ್ದು, ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಮತ್ತು 3ನೇ ಪಾಯಿಂಟು, ಪುಸ್ತಕವನ್ನು ಅರಿಯಬಾರದು. ನಮಗೆ ಗ್ರಂಥಾಲಯದ ಪುಸ್ತಕವನ್ನು ಕೊಟ್ಟವ್ರು ಅಂದ್ಬಿಟ್ಟು ಈಗ ಹಿಂಗೆ ತೆಗೆದು ಬಿಡೋದು, ಹಿಂಗೆ ಹಿಡ್ಕೊಂಡ್ಬಿಡೋದು, ಏನೆಲ್ಲ ಮಾಡಿ ಹರಿದು ಬಿಡಬಾರ್ದು ಅದನ್ನು. ಅದು ನಮ್ಮ ಸ್ವತ್ತಲ್ಲ. ನಮ್ಮಂಥ ಸಾವಿರಾರು ಜನ ಆ ಪುಸ್ತಕವನ್ನು ಓದ್ತಾರೆ ಮುಂದೆ ಪೀಳಿಗೆಯಿಂದ ಪೀಳಿಗೆಗೆ. ಆ ಪುಸ್ತಕವನ್ನು ಹಾಗೆ ಏನೂ ಆಗದಂಗೆ ಅದನ್ನು ನೋಡ್ಕೋಬೇಕಾಗತ್ತೆ, ಹರಿಯಬಾರದು. ಮತ್ತು ಮೌನವಾಗಿ ಓದುವುದು. ಖಂಡಿತ ನಾನು ಹೋಗ್ಬಿಡ್ತೀನಿ, ಗ್ರಂಥಾಲಯ ಇದೆ, ನನಗೆ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ಜೋರಾಗಿ ಓದ್ಕೊಳ್ಳೋದು. ಜೋರಾಗಿ ಓದ್ಕೊಂಡ್ರೆ ನನ್ನಂಗೆ ಇನ್ನೂ 20 ಜನ ಕೂತ್ಕೊಂಡಿರ್ತಾರೆ ಸುತ್ತಮುತ್ತ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ವ ಮಕ್ಕಳೇ. ಆದ್ದರಿಂದ ಗ್ರಂಥಾಲಯದಲ್ಲಿ ಮೌನವಾಗಿ ಓದಬೇಕಾಗತ್ತೆ. ಮತ್ತು ಪುಸ್ತಕಗಳನ್ನು ಎಲ್ಲೆಂದರಲ್ಲಿ ಎಸೆಯಬಾರದು. ಹೋಗ್ಬಿಡೋದು ರ್ಯಾಕಲ್ಲಿ ಹಿಂಗೆ ತಗೊಂಡ್ಬಿಡೋದು, ಅದನ್ನ ಓದೋದು ಅಲ್ಲೇ ಹಾಕೋದು, ಇನ್ನೊಂದು ರ್ಯಾಕಲ್ಲಿ ಹೋಗೋದು, ಪುಸ್ತಕ ತಗೊಳ್ಳೋದು, ಅದನ್ನ ಅಲ್ಲೇ ಬಿಡೋದು. ಅವ್ರು ಎಷ್ಟು ಜನ ಜೋಡಿಸಿರ್ತಾರಲ್ವ ಮಕ್ಕಳಲ್ಲಿ. ನಾವು ಎಲ್ಲಿ ತೆಗೆದುಕೊಂಡಿರ್ತೀವೋ ಪುಸ್ತಕವನ್ನು, ಆ ಪುಸ್ತಕವನ್ನು ಓದಿದ್ದಾದ್ಮೇಲೆ ಆ ಜಾಗಕ್ಕೆ ಇಡಬೇಕಾಗುತ್ತೆ ತಗೊಂಡೋಗಿ. ಗೊತ್ತಾಯ್ತಲ್ಲ? ಅವರು ಒಂದು ನಂಬರ್ ಹಾಕಿರ್ತಾರೆ, ಅಥವಾ ಅವ್ರಿಗೆ ಗೊತ್ತಿರುತ್ತೆ ಇಷ್ಟೇ ನಂಬರ್ ಪುಸ್ತಕ ಇಂಥ ಕಡೆ ಸಿಗುತ್ತೆ ಅಂತ ಇಟ್ಕೊಂಡಿರ್ತಾರೆ ಕೆಲವರು. ಹೌದಲ್ಲ ಮಕ್ಕಳೇ? ಇದಾದ್ಮೇಲೆ ಈ ಪುಸ್ತಕ, ಇದಾದ್ಮೇಲೆ ಈ ಪುಸ್ತಕ ಅಂತ ನಾವು ಹಿಂಗೆ ತಗೊಳ್ಳೋದು, ಇನ್ನೊಂದು ಕಡೆಗೆ ಇಟ್ಟು ಬರೋದು, ಅಥವಾ ಅಲ್ಲೇ ಟೇಬಲ್ ಮೇಲೆ ಬಿಸಾಕಿ ಹೋಗಬಾರ್ದಾಗುತ್ತೆ. ಮತ್ತು ಎಲ್ಲೆಂದರಲ್ಲೇ ಎಸೆಯಬಾರದು. ಗ್ರಂಥಾಲಯದ ಪುಸ್ತಕಗಳಲ್ಲಿ ಏನನ್ನು ಬರೆಯಬಾರದು. ಖಂಡಿತ ಅದು ಸಾರ್ವಜನಿಕರ ಪುಸ್ತಕಗಳದು. ನಾನು ಹೇಳ್ತೀನಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಮೇತ ಏನನ್ನು ಗೀಚ್ಕೋಬಾರ್ದು ಮಕ್ಕಳೇ. ಏನೋ ಕಳೆದೋದತ್ತು ಅಂತ ನಿಮ್ಮ ಹೆಸರು ಬರ್ಕೋಬೋದು, ಅಷ್ಟು ಬಿಟ್ಟರೆ ಪುಸ್ತಕದಲ್ಲಿ ಏನನ್ನು ಬರೀಬಾರ್ದು. ನಾವು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ, ಎಷ್ಟೋ ಸರಿ ಹೇಳ್ತಾ ಹೋಗ್ತೀನಿ, ಅದು ಮಾಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಅದನ್ನು ಬಿಟ್ಟು ಏನೆಲ್ಲ ಕೆತ್ತೋದು, ಸಿಂಬಲ್ಸು ಏನೆಲ್ಲ ಬರೆಯೋದು, ನಂಬರ್ಗಳು ಬರೆಯೋದು. ಆ ಗ್ರಂಥಾಲಯ ಪುಸ್ತಕದಲ್ಲಿ ನನಗೆ ಕೊಟ್ಟಿದ್ದಾರಪ್ಪ ಈ ಪುಸ್ತಕ ಅಂದ್ಬಿಟ್ಟು ನಾನು ನಿಮಗೆ ಪುಸ್ತಕ ಹಂಚಿಕೆ ಮಾಡ್ತೀನಲ್ವ ಮಕ್ಕಳೇ, ನೀವು ನಿಮ್ಮ ಫೋನ್ ನಂಬರ್ ಬರೆಯೋದು, ನಿಮ್ಮ ತಂದೆ ತಾಯಿ ಹೆಸರು ಬರೆಯೋದು, ಊರ ಹೆಸರು ಬರೆಯೋದು, ಏನನ್ನೂ ಬರೆಯಬಾರದು. ಗ್ರಂಥಾಲಯದ ಪುಸ್ತಕದಲ್ಲಿ ಏನನ್ನೂ ಬರೆಯಬಾರದು. ಗ್ರಂಥಾಲಯದ ಪುಸ್ತಕಗಳಿಗೆ ಭದ್ರ ಕವಚವನ್ನು ಹಾಕುವುದು. ಈಗ ನಾನು ನಿಮ್ಗೊಂದು ಪುಸ್ತಕ ಕೊಟ್ಟಿದ್ದೀನಪ್ಪ, ಗ್ರಂಥಾಲಯದಿಂದ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಆ ಪುಸ್ತಕ ಹರಿದೋಗಿಟ್ಟಿರ್ತದೆ ಆ ಕಡೆ ಈ ಕಡೆ, ಅಥವಾ ಅದ್ರ ಬೈಂಡೇ ಹೋಗ್ಬಿಟ್ಟಿರುತ್ತೆ ಮುಖಪುಟ. ಆಗ ನೀವೇನು ಮಾಡಬೇಕಾಗತ್ತೆ, ಅದಕ್ಕೊಂದು ಸ್ವಲ್ಪ ಗಮ್ಮ ಹಾಕ್ಬಿಟ್ಟು, ಅಂಟಾಕ್ಬಿಟ್ಟು, ಸಾಧ್ಯವಾದರೆ ಒಂದು ಬೈಂಡನ್ನು ಹಾಕ್ಬಿಟ್ಟು ಭದ್ರ ಮಾಡ್ತಕ್ಕಂಥ ಭದ್ರ ಕವಚ. ಭದ್ರ ಕವಚ ಅಂದರೆ ಏನು? ಬೈಂಡ್ ಹಾಕೋದು. ಮತ್ತು ಗ್ರಂಥಾಲಯದ ಪುಸ್ತಕದಲ್ಲಿ ಭದ್ರಕವಚ ಹಾಕುವುದು,
ಗ್ರಂಥಾಲಯದ ಪುಸ್ತಕಗಳನ್ನು ಜೋಪಾನವಾಗಿ ಹಿಂತಿರುಗಿಸುವುದು. ಈಗ ಲೈಬ್ರರಿಗೆ ಹೋಗ್ತೀವಿ, ನಾವು ಸದಸ್ಯತ್ವವನ್ನು ಪಡ್ಕೊಂಡಿರ್ತೀವಲ್ಲಿ, ನಮಗೊಂದು 5 ಪುಸ್ತಕ ಕೊಡ್ತಾರೆ, ಅಥವಾ ನಾನು ನಿಮಗೊಂದೊಂದು ಪುಸ್ತಕ ಹಂಚಿಕೊಟ್ಟಿದ್ದೀನಿ. ಅದನ್ನು ನೀನೇನು ಮಾಡ್ತೀರಾ, ನಿಮಗೆ ಕೊಟ್ಟಿರ್ತೀನಿ, ನೋಡಪ್ಪ ಇನ್ನೊಂದು ವಾರದ ಮಟ್ಟಿಗೆ ಓದ್ಬಿಟ್ಟು ಅದನ್ನು ವಾಪಸ್ ಕೊಡು ಅಂತ ಕೊಟ್ಟಿರ್ತೀನಿ. ಅಥವಾ ನಾನೇ ಕಾರಣಾಂತರದಿಂದ ಆ ಪುಸ್ತಕವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಬಂದಿರೋದಿಲ್ಲ ಅಂತ ಇಟ್ಕೊಂಡ್ಬಿಡೋಣ, ನೀನು ಅವತ್ತು ಬಂದಿರಲ್ಲ, ಆ ಪುಸ್ತಕ ನಿನ್ನಲ್ಲೇ ಉಳ್ಕೊಂಡ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಆಗ ನೀನೇ ಬಂದು ಮೇಡಮ್ ತಗೊಳ್ಳಿ ಈ ಪುಸ್ತಕವನ್ನು ನಾನು ತೆಗೆದುಕೊಂಡೋಗಿದ್ದೀನಿ, ವಾಪಸ್ ಕೊಡಬೇಕು, ನೀವೇ ವಾಲಂಟ್ರಿ ಬಂದು. ಅದನ್ನು ಬಿಟ್ಟು ಮೇಡಮ್ ಅವರೇನು ಕೇಳಿಲ್ಲ ಬಿಡು ಅಂತ ನಿಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ ಆ ಪುಸ್ತಕದ ಕೊರತೆ ಗ್ರಂಥಾಲಯಕ್ಕಾಗುತ್ತೆ. ನಿಮ್ಮಂಗಿನ್ನ ಇನ್ನೊರು ಬರ್ತಾ ಇರ್ತಾರೆ ಓದೋರು. ಆದ್ದರಿಂದ ಗ್ರಂಥಾಲಯದ ಪುಸ್ತಕಗಳನ್ನು, ಒಂದು ಪುಸ್ತಕವನ್ನು ಕಳವು ಮಾಡಬಾರ್ದು ನಾವು, ಗೊತ್ತಲ್ಲ ಮಕ್ಕಳೇ, ಒಂದು ಪುಸ್ತಕವನ್ನು ಕಳವು ಮಾಡಬಾರ್ದು, ಅದನ್ನು ತೆಗೆದುಕೊಂಡೋಗಿ ವಾಪಸ್ ಹಿಂತಿರುಗಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಗ್ರಂಥಾಲಯದ ನಿಯಮಗಳಿವು. ಗ್ರಂಥಾಲಯದ ಪುಸ್ತಕಗಳನ್ನು ಹಿಂತಿರುಗಿಸ್ಬೇಕಾಗುತ್ತೆ, ಜೋಪಾನವಾಗಿ ಹಿಂತಿರುಗಿಸ್ಬೇಕು. ಮತ್ತು ಗ್ರಂಥಾಲಯದ ಜ್ಞಾನ ಭಂಡಾರದ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಈಗ ಪ್ರತಿಯೊಂದು ಊರಲ್ಲಿ, ಇವಾಗ ಎಲಿಯೂರಲ್ಲಿ ಒಂದು ಗ್ರಂಥಾಲಯ ಇದೆ ಮಕ್ಕಳೇ. ಸುಮಾರು ಸರಿ ಬಂದು ಅವ್ರ ಹೆಸರೇನು ಹೇಳಿ, ಅವಳ ಹೆಸರು ಬರ್ತಾಳಲ್ಲ ಇಲ್ಲಿ, ಅಂಜಲಿ ಮೇಡಮ್ ಅಂತ ಅವ್ರ ಹೆಸರು. ಅಂಜಲಿ ಮೇಡಮ್ ಬರ್ತಾ ಇರ್ತಾರೆ, ಮಕ್ಕಳೇ ಬನ್ನಿ ಓದಿ ಬನ್ನಿ, ಓದ್ ಬರ್ರಿ, ಭಾನುವಾರ ದಿನ ಬನ್ನಿ ಅಂತ ಕರೆಯಕ್ಕೆ ಬರ್ತಾರಪ್ಪ. ನೀವು ಹೋಗ್ತೀರಾ, ಓದ್ಕೊಳ್ತೀರಾ. ಆ ಓದಿದ ಮೇಲೆ ನಾವು ಅದರಿಂದ ಏನನ್ನು ಪಡ್ಕೊಂಡಿರ್ತೀವಲ್ವ ಮಕ್ಕಳೇ, ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನಾನು ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕವನ್ನು ಓದಿದ್ದೀನಿ ಅಂದಮೇಲೆ ಸುಮ್ಮನೆ ಟೈಮ್ ಪಾಸ್ಗೆ ಹೋಗಿ ಓದಿ ಬರಬಾರ್ದು. ಅವತ್ತೇನು ಕಲ್ತ್ಕೊಂಡ್ವಿ ನೋಡಿ, ಇವತ್ತೊಂದು ಚಟುವಟಿಕೆ ಮಾಡಿದೆ ಅಂದರೆ ಇವತ್ತೇನಾದರೂ ಕಲ್ತ್ಕೊಳ್ಬೇಕು. ನಾನು ಗ್ರಂಥಾಲಯದ ನಿಯಮಗಳನ್ನು ಇವತ್ತು ಕಲ್ತ್ಕೊಂಡಿದ್ದೀವಿ ಇಲ್ವಾ ಇವತ್ತು? ಮಕ್ಕಳೇ, ಇವತ್ತು ಗ್ರಂಥಾಲಯದ ನಿಯಮಗಳನ್ನು ತಿಳ್ಕೊಂಡಿರ್ತಾನೆ. ನಾನು 10 ನಿಯಮಗಳನ್ನು ಹೇಳಿದ್ದೀನಿ, ನೀನು ಇವಾಗ ಅದರ 5 ಹೇಳ್ಬೇಕಾಗುತ್ತೆ, ಇಲ್ಲಾಂದರೆ ವೇಸ್ಟ್ ಕಾರ್ಯಕ್ರಮ. ಹೌದಲ್ಲ ಮಕ್ಕಳೇ? ಆಗಿರೋದ್ರಿಂದ ಗ್ರಂಥಾಲಯದ ನಿಯಮಗಳನ್ನು, ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಗೆ ಜ್ಞಾನಿಗಳಾದವರು? ಪುಸ್ತಕ ಪ್ರೇಮಿ ಎನಿಸ್ಕೊಂಡ್ರು ಮಕ್ಕಳೇ, ಗೊತ್ತಲ್ಲ? ಪುಸ್ತಕ ಪ್ರೇಮಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರೆದ್ರು. ಅವರ ಜೀವನ ಚರಿತ್ರೆಯನ್ನು ನಾನು ಓದಿದಾಗ, ಅವರಿಗೆ ಗ್ರಂಥಾಲಯಕ್ಕೆ ಹೋಗಿ ಕುತ್ಕೊಂಡಾಗ ಗ್ರಂಥಾಲಯದ ಹೊರಗಡೆ ಗೇಟ್ ಕೀಪರ್ ಇರ್ತಾರಲ್ಲ, ಬಾಗ್ಲಾಕರು, ಅವರಿಗೆ ರಾತ್ರಿ ಆಗಿ ಮತ್ತೆ ಬೆಳಕಾಗಿತ್ತಂತೆ. ಅಂದರೆ ಎಷ್ಟು ತಲ್ಲೀನರಾಗಿದ್ದರು ಓದಿನಲ್ಲಿ ಅವರು. ಸುಮ್ಮನೆ ಬರಲ್ಲ, ಜ್ಞಾನ ಅಂತಕ್ಕಂಥದ್ದು ಸುಮ್ಮನೆ ಬರಲ್ಲ, ಓದಿ ಇಲ್ಲಿ ಇಟ್ಕೋಬೇಕಾಗುತ್ತೆ. BR ಅಂಬೇಡ್ಕರ್ ಅವರು ಜ್ಞಾನದ ಮುದ್ದೆ ಆಗಿದ್ರು ಅಂದರೆ ಅವರು ಅನೇಕ ಪುಸ್ತಕಗಳನ್ನು ಓದಿದ್ರು ಮಕ್ಕಳೇ. ಅರ್ಥ ಆಯ್ತಲ್ಲ? ಅವನು ಬೀಗ ಆಗ್ತಕ್ಕಂಥವನು ಹಿಂಗೆ ಅಲ್ಲೇ ಮನಿಕೊಂಡಿದ್ದಂತೆ. ಅಂಬೇಡ್ಕರ್ ಹೊರಗಡೆ ಬಂದಾಗ ರಾತ್ರಿ ಆಗಿತ್ತು. ಅಂದರೆ ರಾತ್ರಿ ಯಾವುದು ಹಗಲ ಯಾವುದು ಅಂತ ಪರಿಜ್ಞಾನ ಇಲ್ದಂಗೆ BR ಅಂಬೇಡ್ಕರ್ ಪುಸ್ತಕಗಳನ್ನು ಹಿಂಗೆ ಹಾಕ್ಕೊಂಡಿರೋರಂತೆ. ಯಾವಾಗಲೂ ನೋಡಿ, ಯಾವುದೋ ಒಂದು ಚಿತ್ರದಲ್ಲಿ ಹಿಂಗೆ ಪುಸ್ತಕ ಇಟ್ಕೊಂಡವ್ರವರು ನೋಡಿದ್ದೀರಾ? ಪುಸ್ತಕ ಹಿಂಗೆ ಇಟ್ಕೊಂಡವ್ರವರು. ಅಂದರೆ ಜ್ಞಾನ ಅಂತಕ್ಕಂಥದ್ದು ಓದಿ 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 ನಾವಿಲ್ಲಿ ಜ್ಞಾನವನ್ನು ಇಟ್ಕೋಬೇಕಾಗತ್ತೆ. ಅದಕ್ಕೆ ಗ್ರಂಥಾಲಯವನ್ನು ಜ್ಞಾನ ಭಂಡಾರ ಅಂತ ಕರಿತೀವಿ ಅಂತ ಹೇಳ್ತಾ ಈ ಒಂದು ಚಟುವಟಿಕೆಯನ್ನು ಮುಗಿಸ್ತಾ ಇದ್ದೀನಿ.